ನಮ್ಮ ಹೋರಾಟ ಮುಗಿಯುವುದಿಲ್ಲ, ಒಬ್ಬ ಭಯೋತ್ಪಾದಕನನ್ನೂ ಬಿಡುವುದಿಲ್ಲ ಅಂತೇಳಿ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಮೊದಲ ಬಾರಿಗೆ ದೆಹಲಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಮಾತನಾಡಿ ಉಗ್ರರನ್ನ ಸಂಹಾರ ಮಾಡುವ ಮಾತುಗಳನ್ನ ಆಡಿದ್ದಾರೆ. ಯಾರಾದ್ರೂ ಹೇಡಿತನದ ದಾಳಿ ಮಾಡಿ ಅದು ತಮಗೆ ಸಿಕ್ಕಿರುವಂತ ದೊಡ್ಡ ಗೆಲುವು ಅಂತೇಳಿ ಭಾವಿಸಿದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಕೇಂದ್ರದಲ್ಲಿ ಇರುವುದು ನರೇಂದ್ರ ಮೋದಿ ಸರ್ಕಾರ, ಯಾರನ್ನೂ ಬಿಡುವುದಿಲ್ಲ. ಈ ದೇಶದ ಪ್ರತಿಯೊಂದು ಇಂಚಿನಿಂದಲೂ ಕೂಡ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕುವುದು ನಮ್ಮ ಸಂಕಲ್ಪ. ಆ ಸಂಕಲ್ಪ ಈಡೇರಿಯೇ ಸಿದ್ಧ ಅಂತ ಹೇಳಿ ಇವತ್ತು ಗೃಹ ಮಂತ್ರಿ ಸಾರ್ವಜನಿಕವಾಗಿ ಗುಡುಗಿದ್ದಾರೆ. पूरे देश की जनता को ये बताना चाहता हूं कि 90 के दशक से कश्मीर में जो आतंकवाद चला रहे हैं उनके खिलाफ हमारे प्रधानमंत्री नरेंद्र मोदी जी का जीरो टॉलरेंस का नीति है। हम मजबूती के साथ अपनी लड़ाई लड़े हैं और आज वो ये न समझ ले कि हमारे 27 नागरिकों का जान लेकर ये लड़ाई जीते हो। मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है। हर व्यक्ति को चुन चुन कर जवाब भी मिलेगा। और मैं आज ಎಸ್ ಸರ್, ಈಗಾಗಲೇ ಮಾತಾಡ್ತಾ ಇದ್ವಿ ಗಡಿ ಭಾಗದಲ್ಲಿ ಯುದ್ಧೋನ್ಮಾದ ಸ್ಥಿತಿ ಅಂತ. ಮತ್ತೆ ಒಳಗಡೆ ಕೂಡ ಈಗ ನಾಯಕರ ಒಂದು ಹೇಳಿಕೆಗಳು ಬಹಿರಂಗವಾಗಿ ಇರಲಿಲ್ಲ. ಇವತ್ತು ಅಮಿತ್ ಶಾ ಅವರು ಬಹಿರಂಗವಾಗಿ ಮಾತಾಡಿದ್ದಾರೆ, ಎಲ್ಲೆಲ್ಲೂ ಕೂಡ ಇಂಚು ಹುಡುಕಿ ಹೊಡಿತೀವಿ ಇಲ್ಲ. ಇದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಈ ನಿಟ್ಟಿನಲ್ಲಿ ಏನು ಗೃಹ ಮಂತ್ರಿ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಅವ್ರ ಹೇಳಿಕೆ ಒಂದ್ ರೀತಿಯಲ್ಲಿ ಖಡಕ್ ಆಗಿದೆ. ಆ ಖಡಕ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿರ್ತಕ್ಕಂಥದ್ದು. ಸೇನೆ ಯಾವ ನಿರ್ಧಾರವನ್ನು ಕೈಗೊಂಡ್ರು ಅದಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಇರ್ಬೋದು ಅಥವಾ ಶ್ರೀನಗರದ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲಿ ಈ ಕೂಂಬಿಂಗ್ ಆಪರೇಷನ್ ನಡೀತಾ ಇರತಕ್ಕಂಥದ್ದು. ಭಯೋತ್ಪಾದಕರು ಜಮ್ಮು ಕಾಶ್ಮೀರದಲ್ಲೇ ಅಡಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೂಂಬಿಂಗ್ ಆಪರೇಷನ್ ಕ್ಲಿಷ್ಟಕರ ವಾತಾವರಣದಲ್ಲಿಯೂ ಸಹ ನಡೀತಾ ಇರೋದನ್ನ ನಾವು ಗಮನಿಸಬಹುದು. ಹೀಗಾಗಿ ಅಂದ್ರೆ ಕೇಂದ್ರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಈಗೋ ಪೆಟ್ಟು ಬಿದ್ದಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಆರ್ಟಿಕಲ್ 370 ರದ್ದಾದ ನಂತರ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಏನಿದೆ ಅದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು. ಅದರಲ್ಲೂ ವಿಶೇಷವಾಗಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರ ಪ್ರತಿಷ್ಠೆಗೆ ಎಲ್ಲೋ ಒಂದ್ ಕಡೆಗೆ ಅವ್ರು ಹೀಗೋಗಿ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಂತಾಗಿದೆ. ಅವರು ಪ್ರತಿ ಬಾರಿನೂ ಹೇಳ್ತಾ ಇದ್ರು, ನಾವು ಆರ್ಟಿಕಲ್ 370 ರದ್ದಾದ ನಂತರ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸುಧಾರಣೆ ಆಗಿದೆ, ಅಲ್ಲಿ ಭಯೋತ್ಪಾದನೆ ಎಂಬುದು ಮಟ್ಟ ಆಗಿದೆ, ನಾವು ಈಗಾಗಲೇ ನಾವು ಅದನ್ನ 0 ಹಂತಕ್ಕೆ ತರುವ ಪ್ರಯತ್ನದಲ್ಲಿದ್ದೇವೆ ಅಂತ ಹೇಳ್ತಾನೆ ಇದ್ರು. ಆ ಒಂದು 0 ಹಂತಕ್ಕೆ ತಲುಪಿದ್ದೇವೆ. ಜೊತೆಗೆ ಆ ನಡುವೆ ಚುನಾವಣೆಯನ್ನು ಸಹ ಅಲ್ಲಿ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ರು. ಹೌದು, ಶಾಂತಿಯುತ ಚುನಾವಣೆಗಳು ನಡೆದ ನಂತರ ಈ ಒಂದು ದುರ್ಘಟನೆ ನಡೆದಿದ್ದು ಎಲ್ಲೋ ಒಂದ್ ಕಡೆಗೆ ಇಡೀ NDA ಗೌರ್ಮೆಂಟ್ಗೆ ಒಂದ್ ರೀತಿಯಲ್ಲಿ ಅವರ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಂತಾಯ್ತು. ಆ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿರೋದ್ರಿಂದ ಗಾಯಗೊಂಡ ಹುಲಿಯಂತೆ ಈಗ ಇವರೆಲ್ಲರೂ ಗರ್ಜಿಸ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಮಾಡಿ ನಾವು ಅದಕ್ಕೆ ನಮ್ಮ ಪ್ರತಿಷ್ಠೆಗೆ ಬಿದ್ದಿರ್ತಕ್ಕಂಥ ಪೆಟ್ಟನ್ನ, ಆ ಗಾಯವನ್ನ ನಾವು ಮುಲಾಮಾಕಿ ಮುಚ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ರೀತಿಯಲ್ಲಿ ಗರ್ಜನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಸರ್, ಸಾರ್ವಜನಿಕವಾಗಿ ಸ್ವಲ್ಪ ಪ್ರಶ್ನೆಗಳು ಹುಟ್ಕೊಂಡಿದೆ ಸರ್. ಏನಂತಂದ್ರೆ ಪಾಕಿಸ್ತಾನದ ವಿರುದ್ಧ ಏನ್ ಕ್ರಮಗಳು ತಗೊಂಡಿದ್ದಾರೆ ಅದು ದೇಶದ ವಿರುದ್ಧ ಆಗಿರುವಂತ ಕ್ರಮಗಳು. ಬಟ್ ಇವತ್ತು ಭಯೋತ್ಪಾದಕರಿಂದ, ಉಗ್ರರಿಂದ ಈ ದಾಳಿ ಆಗಿರೋದು. ಪ್ರಚೋದನೆ ಕೊಡ್ತಾ ಇದೆ ಪಾಕಿಸ್ತಾನ, ಅದಕ್ಕೆ ಏನ್ ಪಾಠ ಕಲಿಸ್ಬೇಕು ಆ ಪಾಠ ಕಲಿಸ್ತಾ ಇದ್ದಾರೆ. ಬಟ್ ದಾಳಿಯಾಗಿ ಇಷ್ಟು ದಿನ ಆದ್ರೂ ಕೂಡ ಆ ಉಗ್ರರ ಒಂದು ನೆಲೆ ಕಂಡಿಲ್ಲ. ಇಲ್ಲ, ಈಗ ಆತರ ಹೇಳಕ್ಕಾಗಲ್ಲ. ಈಗಾಗಲೇ ಉಗ್ರರದು ಭಯೋತ್ಪಾದಕರಿಗೆ ಸ್ವಲ್ಪ ಬೆಂಬಲ ಕೊಟ್ಟಂತಹ 14 ಜನರ ಮನೆಗಳನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಯಾರು ಭಯೋತ್ಪಾದಕರು ಅನ್ನೋದು ಸ್ಪಷ್ಟವಾಗಿದೆ. ಯಾರು ಈ ಘಟನೆಯಲ್ಲಿ, ಈ ದುರ್ಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋ ವ್ಯಕ್ತಿ ಹೆಸರು ರಿವೀಲ್ ಆಗಿದೆ. ಅಂದ್ರೆ ಎಲ್ಲರನ್ನ ಈಗ ಫೈಂಡ್ ಔಟ್ ಮಾಡಿದ್ದಾರೆ. ಆದ್ರೆ ಕಾರ್ಯಾಚರಣೆ ಗೋಪ್ಯವಾಗಿ ನಡೀಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಾಚರಣೆನೂ ಹಂತವಾಗಿ ನಾವು ರಿವೀಲ್ ಮಾಡ್ತಾ ಹೋಗ್ಬಿಟ್ರೆ ಅದಕ್ಕೆ ಕಾರ್ಯಾಚರಣೆಗೆ ಅರ್ಥನೇ ಇರಲ್ಲ. ಈಗ ಭಯೋತ್ಪಾದಕರು ತಪ್ಪಿಸ್ಕೊಳ್ಬೇಕಾಗತ್ತೆ. ಈಗ ನಾವು ಇಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ
ಆದ್ರೆ ಅಲ್ಲಿ ನಡೀತಕ್ಕಂಥ ಕಾರ್ಯಾಚರಣೆ ಅದು ಸ್ಪಷ್ಟವಾಗಿ ಯಾರಿಗೂ ಅವ್ರಿಗೊಂದು ಲಿಮಿಟ್ಸ್ ಇರುತ್ತೆ, ಹೊರಗಡೆ ಲಿಮಿಟ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಇದು ಏನಾಗಿದೆ, ಪ್ರತಿ ದಿನವೂ ಸಹ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾನೆ ಇರುತ್ತೆ. ಎಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ಆ ಭದ್ರತಾ ಮಂಡಳಿ ಸದಸ್ಯರೇನಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದರಲ್ಲೂ ಈಗ ಏನಾಗಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರಿಗೆ, ಹಾಗೇನೆ ಅಮಿತ್ ಶಾ ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ, ಇಂತ ಒಂದು ಆಮೇಲೆ ಸೇನಾ ಪಡೆಯ ಮುಖ್ಯಸ್ಥರುಗಳಿಗೆ, ಇಷ್ಟು ಜನರಿಗೆ ಮಾತ್ರ ಕಾರ್ಯಾಚರಣೆ ವಿವರ ಗೊತ್ತಿರುತ್ತೆ. ಆದ್ರೆ ಅಲ್ಲಿ ಏನು ಸೈನ್ಯ ಅಲ್ಲಿ ಕಾರ್ಯಾಚರಣೆಗೆ ಹೋಗ್ತಾರೆ, ಆ ಕೊನೆಯ ಹಂತದಲ್ಲಿ ಮಾತ್ರ ಅವ್ರಿಗೆ ಮಾಹಿತಿಯನ್ನ ಕೊಡ್ತಾರೆ, ನೀನ್ ಇಂಥ ಪ್ಲೇಸ್ ಅಲ್ಲಿ ಹೋಗಿ ಇದರ ಕಾರ್ಯಾಚರಣೆಯನ್ನ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಆ ಕಾರ್ಯಾಚರಣೆ ಮಾಡತಕ್ಕಂತ ಸಿಬ್ಬಂದಿಗೆ ಅಗತ್ಯವಾದಂತಹ ಎಲ್ಲಾ ರೀತಿಯ ತರಬೇತಿಯನ್ನ ಕೊಟ್ಟಿರ್ತಾರೆ. ಇದೇ ರೀತಿ ಆಗುತ್ತೆ ಅನ್ನೋ ರೀತಿಯ ತರಬೇತಿಯನ್ನ ಕೊಟ್ಟಿರ್ತಾರೆ. ಆ ತರಬೇತಿ ಪಡೆದಂತಹ ವಿಂಗ್ ಕೂಡ ಅದು ಬಹಳ ಗೌಪ್ಯವಾಗಿರುತ್ತೆ. ಯಾವ ವಿಂಗ್ ಅಲ್ಲಿ ದಾಳಿ ಮಾಡಕ್ ಹೋಗ್ತಾ ಇದೆ ಅಂತ ಯಾರಿಗೂ ಹೇಳಲ್ಲ. ಬಟ್ ಕೆಲವು ಮಾಧ್ಯಮಗಳಲ್ಲಿ ಬರುತ್ತಲ್ಲ ಸರ್, ಇವಾಗ ಅವರು ಕಾಶ್ಮೀರದಲ್ಲೇ ಇದಾರಂತೆ, ಕಾಶ್ಮೀರದಿಂದ ಹೊರಗೆ ಹೋಗಿಲ್ಲ ಅಂತೆ, ಅದು ಊಹಾತ್ಮಕ ವಿಚಾರಗಳವೆಲ್ಲ. ಇಲ್ಲಿ ಒಂದೇನಂತ ಅಂದ್ರೆ ಕಾರ್ಯಾಚರಣೆ ನಡೀತಾ ಇರೋದಂತೂ ಸತ್ಯ. ಆದ್ರೆ ಯಾವ ಹಂತದಲ್ಲಿ ಬೇಕಾದ್ರೂ ಭಯೋತ್ಪಾದಕರು ಸಿಕ್ಕಿ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಮಾಹಿತಿಯ ಪ್ರಕಾರ ಏನು 26 ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿದ್ರು, ಆ ಭಯೋತ್ಪಾದಕರಲ್ಲಿ ಕೆಲವರನ್ನಾದ್ರೂ ನೀವು ಜೀವಂತವಾಗಿ ಇಡಬೇಕು ಅಂತ ಅವ್ರಿಗೆ ಸೇನೆಗೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಆದ್ರೆ ಒಂದ್ ಹಂತದಲ್ಲಿ ಯಾವಾಗ ಅದು ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು ಗೌಪ್ಯವಾಗಿರುತ್ತೆ. ಅದು ಈ ಕ್ಷಣದಲ್ಲಿ ಬೇಕಾದ್ರೆ ಆಗ್ಬೋದು, ಇನ್ನ ಹಲವಾರು ದಿನಗಳು ಬೇಕಾದ್ರೂ ಇಡಬಹುದು. ಆದ್ರೆ ಏನು ಈ ಒಂದು ಅಟ್ಟಹಾಸವನ್ನ ಮೆರೆದ್ರು ಭಯೋತ್ಪಾದಕರು, ಅವರನ್ನ ಮಟ್ಟ ಹಾಕದೆ ಇವ್ರು ಬಿಡುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ವಿಜಯ್. ಸೊ ಕಾದ್ ನೋಡೋಣ ಸದ್ಯಕ್ಕೆ. ಯಾಕೆಂದ್ರೆ ಸೇನೆಯ ಕಾರ್ಯಾಚರಣೆಯನ್ನ ರಾಷ್ಟ್ರದ ಹಿತದೃಷ್ಟಿಯಿಂದ ಗೌಪ್ಯವಾಗಿ ಇಡಬೇಕು. ಹಾಗಾಗಿ ಗೌಪ್ಯವಾಗಿರೋದ್ರಿಂದ ಇದುವರೆಗೂ ಇನ್ನು ಏನು ಆ ಉಗ್ರರ ಒಂದು ನೆಲೆ ಸಿಕ್ಕಿದೆಯಾ ಇಲ್ವಾ, ಅವರ ಒಂದು ನೆಲೆಯನ್ನ ಪತ್ತೆ ಹಚ್ಚಿದಾರಾ ಇಲ್ಲ ಅನ್ನುವಂತ ವಿಚಾರ ನಮಗೆ ಗೊತ್ತಿಲ್ಲ. ಬಟ್ ಆದ್ರೆ ಆ ಮಟ್ಟಿಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ, ಸೇನೆಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಯಾಕೆ ದಾಳಿ ಮಾಡಬೇಕು ಅಂತ ಪ್ರಚೋದನೆಗೊಳಗಾಗಿದ್ದಾರೆ ಅಂದ್ರೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಶಿಬಿರಗಳಿದಾವೆ. ಆ ಭಯೋತ್ಪಾದಕ ಶಿಬಿರಗಳನ್ನು ಈಗಾಗಲೇ ಗುರುತಿಸಿದ್ದಾರೆ ಎಲ್ಲೆಲ್ಲಿದಾವೆ ಅಂತ ಹೇಳಿ. ಈಗ ನಾವು ಏನು ಇದರಲ್ಲಿ ಉರಿ ದಾಳಿ ಆದಂತ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು, ಹಾಗೇನೆ ಪುಲ್ವಾಮಾ ದಾಳಿಯ ನಂತರ ಏರ್ ಸ್ಟ್ರೈಕ್ ಮಾಡಿದ್ದು, ಇವೆಲ್ಲನೂ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ. ಅದೇ ರೀತಿ ಈಗಲೂ ಸಹ ಫೈಂಡ್ ಔಟ್ ಮಾಡಿದ್ದಾರೆ, ಆ ಭಯೋತ್ಪಾದಕ ಶಿಬಿರಗಳನ್ನ ಸರ್ವನಾಶ ಮಾಡ್ತಾರೆ. ಅದಕ್ಕೆ ವಿಶ್ವ ಮಟ್ಟದಲ್ಲಿ ಬೆಂಬಲವನ್ನ ಕ್ರೋಢೀಕರಿಸ್ತಾ ಇರೋದು. ಈಗಾಗಲೇ ವಿಶ್ವ ಮಟ್ಟದಲ್ಲಿ ಸುಮಾರು 100ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾವೆ. ಸೊ ನೀವ್ ಹೇಳುವಂಗೆ ಏರ್ ಸ್ಟ್ರೈಕ್ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದು ಭಯೋತ್ಪಾದಕರ ಮೇಲೆ. ಬಟ್ ಈ ಬಾರಿ ಅದ್ರ ಬುಡಕ್ಕೂ ನಾವು ಬೆಂಕಿ ಇಡ್ತೀವಿ ಅಂತ ಸಂದೇಶ, ಬುಡದಕ್ಕೆ ಬೆಂಕಿ ಇಡ್ತೀವಿ ಅನ್ನೋ ಸಂದೇಶವನ್ನ ರವಾನಿಸಿರೋದು ನಿಜ. ಆದ್ರೆ ಅಲ್ಲಿ ನಡೀತಕ್ಕಂಥ ಕಾರ್ಯಾಚರಣೆ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಅದು ಬೇರೆ ರೀತಿಯ ಕಾರ್ಯಾಚರಣೆ ನಡೀತೆ, ಅದು ಗೌಪ್ಯವಾಗಿರುತ್ತೆ. ಸರ್ಕಾರದ ಮಟ್ಟದಲ್ಲಿ ಭದ್ರತಾ ಮಂಡಳಿಯ ಸಭೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಬೇರೆ ಯಾರಿಗೂ ಇದರ ವಿಚಾರ ಲೀಕ್ ಆಗಿರೋದಿಲ್ಲ. ಯಾವುದೇ ಮಾಧ್ಯಮಗಳಲ್ಲಿ ಏನೇ ಬಂದ್ರು ಸಹ ಅದೆಲ್ಲ ಊಹಾತ್ಮಕ ಸುದ್ದಿಗಳಾಗಿರ್ತವೆ ಹೊರತು ಯಾವುದೇ ಸತ್ಯ ಸುದ್ದಿಗಳಾಗಿರೋದಿಲ್ಲ ವಿಜಯ್. ಇನ್ನು ಪಾಕಿಸ್ತಾನದ ಜೊತೆಗೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿರುವ ಸಂದರ್ಭದಲ್ಲಿಯೇ ಭಾರತದ ಸ್ನೇಹಿತ ಅಂತ ಕರೆಸಿಕೊಳ್ಳುವಂತ ರಷ್ಯಾ ಅಚ್ಚರಿಯ ಹೆಜ್ಜೆಯನ್ನು ಇಟ್ಟಿದೆ. ರಷ್ಯಾ ಚೀನಾಕ್ಕೆ ಅತ್ಯಾಧುನಿಕ S-400 ಕ್ಷಿಪಣಿ ವ್ಯವಸ್ಥೆಯನ್ನು ಪೂರೈಸಿದೆ. ರಷ್ಯಾ S-400 ಟ್ರಯಂಫ್ ವಾಯು ರಕ್ಷಣಾ ವ್ಯವಸ್ಥೆಯನ್ನ ವಿಶ್ವದ ಅತ್ಯುತ್ತಮ ಕ್ಷಿಪಣಿ ವ್ಯವಸ್ಥೆ ಅಂತ ಕೂಡ ಪರಿಗಣಿಸಲಾಗಿದೆ. ಈ ಕ್ಷಿಪಣಿಯ ವಿಶೇಷತೆ ಏನಂದ್ರೆ, ಇದು ಎಲ್ಲ ರೀತಿಯಾದ ವೈಮಾನಿಕ ಗುರಿಗಳನ್ನ ನಿಖರವಾಗಿ ತಲುಪುವ ಸಾಮರ್ಥ್ಯವನ್ನ ಹೊಂದಿದೆಯಂತೆ. ಭಾರತವು INS ವಿಕ್ರಾಂತ್ ನಲ್ಲಿ ನಿಯೋಜನೆಗಾಗಿ ಈಗಾಗಲೇ 26 ರೆಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಫ್ರಾನ್ಸ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿರುವಂತದ್ದು. ಭಾರತ ಸಮುದ್ರದಲ್ಲಿ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಿದ್ರೆ, ಚೀನಾ ಕೂಡ ತನ್ನ ಬಲವನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತಿದೆ. ಅಂದ ಹಾಗೆ S-400 ಕ್ಷಿಪಣಿ ಸಾಮಾನ್ಯ ಕ್ಷಿಪಣಿ ಅಲ್ಲ, ಇದನ್ನ ಮಿಸೈಲ್ ವ್ಯವಸ್ಥೆಯ ಬಾಹುಬಲಿ ಅಂತಾನೆ ಕರೆಯಲ್ಪಡುವಂತ ವ್ಯವಸ್ಥೆ ಇದು ಕ್ಷಿಪಣಿಯಾಗಿದೆ. ಇನ್ನು ಈ ಮಿಸೈಲ್ ವ್ಯವಸ್ಥೆ -50 ಡಿಗ್ರಿಯಿಂದ -70 ಡಿಗ್ರಿ ವರೆಗಿನ ತಾಪಮಾನದಲ್ಲೂ ಕೂಡ ಕೆಲಸ ಮಾಡುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇದರ ರಾಡರ್ ಅತ್ಯಂತ ಸುಧಾರಿತ ತಂತ್ರಜ್ಞಾನವನ್ನ ಹೊಂದಿದ್ದು, ಶತ್ರುಗಳ ಕ್ಷಿಪಣಿ ದಾಳಿಯನ್ನು ಕೂಡ ಬಹು ಬೇಗನೆ ಪತ್ತೆ ಹಚ್ಚಿ ಹೊಡೆಯಬಹುದಾದಂತ ಕ್ಷಿಪಣಿಯ